ನಮಸ್ತೆ ಫ್ರೆಂಡ್ಸ್, ಹವ್ಯಕ ಪಾಕಶಾಲೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಮಸಾಲೆ ದೋಸೆಯ ರೆಸಿಪಿಯೊಂದಿಗೆ ಬಂದಿದ್ದೀನಿ. ತುಂಬಾ ಕ್ರಿಸ್ಪಿಯಾಗಿ ಬಂದಿರುವಂತಹ ಹೋಟೆಲ್ ಸ್ಟೈಲಲ್ಲೇ ಇರುವಂಥ ಮಸಾಲೆ ದೋಸೆನ ಇವತ್ತು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ತೋರಿಸಿರುವಂತಹ ಮೆಷರ್ಮೆಂಟನ್ನು ನೀವು ಫಾಲೋ ಮಾಡಿದರೆ ಮನೆಯಲ್ಲಿ ಈ ಥರದ ಗರಿ ಗರಿಯಾಗಿರುವಂತಹ ದೋಸೆನ ಮಾಡ್ಬೋದು. ಈ ದೋಸೆಗಾಗಿ ಉದ್ದಿನ ಪ್ರಮಾಣ ಇರ್ಬೋದು, ಅಕ್ಕಿ ಪ್ರಮಾಣನೆಲ್ಲ ಹೇಗೆ ತಗೊಳ್ಬೇಕು ಅಂತ ಇವತ್ತಿನ ವಿಡಿಯೋದ ಮೂಲಕ ನೋಡ್ಕೊಂಡು ಬರೋಣ. ಅದರ ಜೊತೆಗೆ ಆಲೂಗಡ್ಡೆ ಪಲ್ಯ ಮತ್ತು ಆಮೇಲಿಂದ 2 ಚಟ್ನಿಯನ್ನು ಕೂಡ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ದೋಸೆ ರೈಸನ್ನು ತಗೊಂಡಿದ್ದೀನಿ. 3 ಕಪ್ ಆಗೋಷ್ಟು ಇದೆ. ಈ ಥರ ಇರುತ್ತೆ. ಇದು ಪ್ರೊವಿಷನ್ ಸ್ಟೋರಲ್ಲೆಲ್ಲ ಕೇಳಿದರೆ ದೋಸೆ ರೈಸ್ ಕೇಳಿದರೆ ಕೊಡ್ತಾರೆ. ದೋಸೆ ರೈಸ್ ಇಲ್ಲ ಅಂದರೆ ಇಡ್ಲಿ ರೈಸ್ ಕೂಡ ಆಗುತ್ತೆ. ಅದನ್ನು ಕೂಡ ಅಷ್ಟೇ 3 ಕಪ್ ಆಗೋಷ್ಟು ತಗೊಳ್ಬೇಕು. ಆಮೇಲೆ ಇಲ್ಲಿ ವೈಟ್ ಬಾಯ್ಲ್ಡ್ ರೈಸ್ ಇದು ಕೂಡ ಹಾಗೆಯೇ ಪ್ರೊವಿಷನ್ ಸ್ಟೋರಲ್ಲೇ ಸಿಗುತ್ತೆ ನಿಮಗೆ. ಇದನ್ನು ಕೂಡ 3/4 ಕಪ್ ಆಗುವಷ್ಟು ತಗೊಂಡು ಹಾಕ್ತಾ ಇದ್ದೀನಿ. ಅದರ ಜೊತೆಗೇ ಇನ್ನು 3/4 ಕಪ್ ಆಗುವಷ್ಟು ದಪ್ಪ ಅವಲಕ್ಕಿ ನೋಡ್ತಾ ಇರ್ಬೋದು. ವೈಟ್ ದಪ್ಪ ಅವಲಕ್ಕಿ ಬರುತ್ತಲ್ಲ, ಕುಚ್ಚಿಲಕ್ಕಿದ್ದು ದಪ್ಪ ಅವಲಕ್ಕಿ ಬೇಡ, ಅದು ಕಪ್ಪಾಗುತ್ತೆ ಆಮೇಲೆ ದೋಸೆ. ಆಮೇಲೆ 3/4 ಕಪ್ ಉದ್ದಿನಬೇಳೆ, 1 ಸ್ಪೂನು ಮೆಂತ್ಯ, ಇವಿಷ್ಟನ್ನು ಜೊತೆಗೆ ಹಾಕಿ ಚೆನ್ನಾಗಿ ತೊಳ್ಕೊಳ್ಬೇಕು. ಒಂದು 4ರಿಂದ 5 ಬಾರಿ ಆದರೂ ತೊಳ್ಕೊಂಡಾದ ನಂತರ ನೀರಲ್ಲಿ ನೆನೆ ಹಾಕಬೇಕು. 5ರಿಂದ 6 ಗಂಟೆಗಳ ಕಾಲ ಇದು ನೆನೆಬೇಕು. ಯಾಕಂದರೆ ನಾವು ಕುಚ್ಚಿಲಕ್ಕಿ ಕೂಡ ಜೊತೆಗೆ ಹಾಕಿರೋದ್ರಿಂದ ಅಷ್ಟು ಟೈಮ್ ಬೇಕಾಗುತ್ತೆ. ನೀವು ಸಂಜೆ ಹೊತ್ತಿಗೆಲ್ಲ ರುಬ್ಬೋದಕ್ಕೆ ಅಕ್ಕಿನ ಹಾಕಬೇಕು ಅಂತಂದರೆ ಬೆಳಗ್ಗೆನೇ ನೆನೆ ಹಾಕಬೇಕು. 9ರಿಂದ 10 ಗಂಟೆಗೆ ಬೆಳಗ್ಗೆ ನೆನೆ ಹಾಕಿದರೆ ಸಾಕಾಗುತ್ತೆ. ಈಗಾಗಲೇ ಅಕ್ಕಿ ಚೆನ್ನಾಗಿ ನೆಂದಿದೆ. ಇನ್ನಿದನ್ನು ನಾನು ಗ್ರೈಂಡರಿಗೆ ಹಾಕ್ತಾಯಿದ್ದೀನಿ. ನೀವು ಮಿಕ್ಸಿನಲ್ಲಿ ಬೇಕಾದರೂ ರುಬ್ಕೊಳ್ಬೋದು, ಆರಾಮದಲ್ಲಿ ರುಬ್ಕೊಳ್ಳೋದಕ್ಕೆ ಬರುತ್ತೆ. ಇಲ್ಲಿ ಪ್ರಮಾಣ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ನಾನು ಗ್ರೈಂಡರಿಗೆ ಹಾಕಿದ್ದೀನಿ. ಹಿಟ್ಟಿನ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಕೂಡ ಹಾಕಬೇಕು, ತುಂಬ ನೀರು ಮಾಡಬಾರ್ದು. ಹಾಗೆಯೇ ಇದರ ಜೊತೆಗೆ ಉಪ್ಪನ್ನು ಕೂಡ ಸೇರಿಸಬೇಕು, ರುಚಿಗೆ ಎಷ್ಟು ಬೇಕಷ್ಟು. ಈಗಲೇ ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ ದೋಸೆ. ಆಮೇಲಿಂದ 1 ಸ್ಪೂನು ಮೊಸರು, ಇದು ಹಾಕಿದ ನಂತರ ತೀರ ನುಣ್ಣಗೆ ಮಾಡಬಾರ್ದು, ಒಂದು ಸ್ವಲ್ಪ ತೆರಿಯಾಗಿ ಇರಬೇಕು. ಅಕ್ಕಿ ಇನ್ನೇನು ಕೈಗೆ ಒಂದು ಸ್ವಲ್ಪ ಸಿಕ್ತಿದೆ ಅಂತ ಅನ್ನುವಾಗಲೇ ಗ್ರೈಂಡರನ್ನು ಆಫ್ ಮಾಡಬೇಕು. ನೋಡ್ಬೋದು ನೀವು ವಿಡಿಯೋದಲ್ಲಿ, ಇಷ್ಟ ಆದರೆ ಸಾಕಾಗುತ್ತೆ. ಇದನ್ನು ಇನ್ನು ಹಿಟ್ಟನ್ನು ತೆಗೆದು ನಾವಿನ್ನೀಗ ಪಾತ್ರೆಗೆ ಹಾಕೋಣ. ಹಿಟ್ಟಿನ ಕನ್ಸಿಸ್ಟೆನ್ಸಿ ಕೂಡ ಅಷ್ಟೇ. ನಾನೀಗ ಮಾಡಿರೋದು ಸ್ವಲ್ಪ ಗಟ್ಟಿಯಾಗಿದೆ. ಇದಕ್ಕೆ ಇನ್ನೂ 1.5 ಗ್ಲಾಸಷ್ಟು ನೀರನ್ನು ನಾನು ಹಾಕ್ಕೊಂಡಿದ್ದೀನಿ. ನಾನು ಹಿಟ್ಟಿರುವಂತಹ ಗ್ರೈಂಡರಿಗೇ ನೀರನ್ನು ಹಾಕ್ಕೊಂಡು ಆ ನೀರನ್ನೇ ಹಾಕಿದ್ದೀನಿ. ಇದಕ್ಕೆ 1.5 ಗ್ಲಾಸಿಂದ 2 ಗ್ಲಾಸಷ್ಟು ಹಾಕಿದ್ದೀನಿ. ನೀರೆಲ್ಲ ಹಾಕಿ ಆದ ನಂತರ ಒಂದು 5 ನಿಮಿಷ ಆದರೂ ಕೈಯಿಂದ ಹೀಗೇ ಮಿಕ್ಸ್ ಮಾಡಬೇಕು. ಸೌಟೆಲ್ಲ ಹಾಕೋದಕ್ಕೆ ಹೋಗಬೇಡಿ, ಈ ಥರನೇ ಮಿಕ್ಸ್ ಮಾಡಬೇಕು. ಕೆಳಗಿನ ಭಾಗದಿಂದ ಎಲ್ಲ ಮೇಲೆ ತಂದು ನೀರಲ್ಲಿ ಸರಿಯಾಗಿ ಹಿಟ್ಟು ಮಿಕ್ಸ್ ಆಗಬೇಕದು. 5ರಿಂದ 10 ನಿಮಿಷ ಆದರೂ ಈ ಪ್ರೋಸೆಸನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇರಬೇಕು. ತುಂಬಾ ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ ದೋಸೆ. ನೀವು ನೋಡ್ತಾ ಇರ್ಬೋದು, ಈಗ ಹೀಗೇ ಮಾಡಬೇಕು ಮಿಕ್ಸ್. ನೋಡಿ, ಕೈಯಲ್ಲಿ ಹೀಗೆ ಮಾಡೋದ್ರಿಂದ ದೋಸೆ ಹಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನು ಹಿಟ್ಟಿನ ಹದ ನೋಡಿಕೊಂಡು ನೀರು ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲದಿದ್ದರೆ ಹಾಗೇ ಬಿಡ್ಬೋದು. ಈಗಾಗಲೇ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇದನ್ನು ಇನ್ನು ಫರ್ಮೆಂಟ್ ಆಗೋದಕ್ಕೆ ಬಿಡಬೇಕು. ಈಗ ಚಳಿ ಸಮಯ ಆದ್ದರಿಂದ 8ರಿಂದ 10 ಗಂಟೆಗಳ ಕಾಲ ಬೇಕೇ ಬೇಕು. ಇನ್ನು ದೋಸೆ ಮೇಲೆ ಅಪ್ಲೈ ಮಾಡುವಂತಹ ಕೆಂಪು ಚಟ್ನಿನ ಮಾಡೋದಕ್ಕೆ ಏನೆಲ್ಲ ಮಾಡಬೇಕು ನೋಡೋಣ. ಇಲ್ಲಿ 5 ಕೆಂಪು ಮೆಣಸನ್ನು ತಗೊಂಡು ಅದಕ್ಕೆ ಕುದಿಯುವಂತಹ ನೀರನ್ನು ನಾನೀಗ ಹಾಕ್ತಾ ಇದ್ದೀನಿ. 10 ನಿಮಿಷಗಳ ಕಾಲ ಹಾಗೆಯೇ ಅದು ನೆನೆಯಬೇಕು ನೀರಲ್ಲಿ. 10 ನಿಮಿಷ ಆದ ನಂತರ ಮಿಕ್ಸಿ ಜಾರಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ 7ರಿಂದ 8 ಪೀಸ್ ಆಗೋಷ್ಟು ಬೆಳ್ಳುಳ್ಳಿ, ಆಮೇಲಿಂದ 1 ಗೆಡ್ಡೆ ನೀರುಳ್ಳಿ, ಆಮೇಲಿಂದ 2 ಸ್ಪೂನ್ ಆಗೋಷ್ಟು ಹುರಿಗಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಅದರ ನಂತರ 1 ಸ್ಪೂನು ಜೀರಿಗೆ, ಆಮೇಲಿಂದ ಉಪ್ಪು, 1 ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕ್ಕೊಂಡು ನೀರನ್ನು ಕೂಡ ಅಷ್ಟೇ ನಾವಾಗಲೇ ಮೆಣಸನ್ನು ನೆನೆಸಿರ್ತೀವಲ್ಲ ಅದೇ ನೀರನ್ನು ಕೂಡ ಹಾಕಬೇಕು. ಇದು ಚಟ್ನಿ ಕೂಡ ಅಷ್ಟೇ, ಕೆಂಪು ಚಟ್ನಿ ಯಾವತ್ತೂ ಗಟ್ಟಿಯಾಗಿ ಇರುತ್ತೆ, ತುಂಬ ನೀರು ಮಾಡ್ಕೊಳ್ಬಾರ್ದು. ದೋಸೆ ಮೇಲೆ ನಮಗೆ ಅಪ್ಲೈ ಮಾಡುವಾಗ ಅದು ಸರಿಯಾಗಿ ಮೂವ್ ಆಗಬೇಕು. ಸ್ಪೂನಲ್ಲಿ ಇದು ಅಪ್ಲೈ ಮಾಡಬೇಕಾದ್ರೆ ಆ ಥರ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕದು. ನೋಡಿ, ಈ ಥರ ಹದದಲ್ಲಿ ಇರಬೇಕು. ಇನ್ನು ಕಾಯಿ ಚಟ್ನಿನ ಇದರ ಜೊತೆಗೆ ಹೇಗೆ ಮಾಡೋದು ಅಂತ ನೋಡೋಣ. 1 ಹಿಡಿಯಾಗೋಷ್ಟು ತೆಂಗಿನ ತುರಿ ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಆಮೇಲಿಂದ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸನ್ನು ಹಾಕ್ಕೊಂಡು ಅದರ ಮೇಲಿಂದ ಹುರಿಗಡಲೆನ ಹಾಕ್ತಾಯಿದ್ದೀನಿ. 2 ಸ್ಪೂನ್ ಆಗೋಷ್ಟು ಹುರಿಗಡಲೆ ಬೀಜನ ಹಾಕ್ಕೊಂಡು ಸ್ವಲ್ಪ ಹುಣಸೆ ಹಣ್ಣು ಅಷ್ಟೇ, ಹುಳಿಗೆ ಬೇಕಿದ್ದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಅಷ್ಟೇ ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಂಡು ತಂದಿದ್ದೀನಿ.
ಇನ್ನು ಅದನ್ನು ಒಂದು ಬೌಲಿಗೆ ಹಾಕಿ ಆದ ನಂತರ ಒಗ್ಗರಣೆ ಕೊಟ್ಟರೆ ಆಯಿತು. ಮಾಮೂಲಿ ಒಗ್ಗರಣೆ, ಸಾಸಿವೆ, ಮೆಣಸು, ಆಮೇಲಿಂದ ಕರಿಬೇವನ್ನ ಒಗ್ಗರಣೆ ಕೊಟ್ಟರೆ ಚಟ್ನಿ ರೆಡಿ ಆಯಿತು. ಕಾಯಿ ಚಟ್ನಿ ರುಬ್ಬಿ ಆದ ನಂತರ ಇನ್ನು ಮಸಾಲೆ ದೋಸೆ ಜೊತೆಗೆ ಆಲೂಗಡ್ಡೆ ಪಲ್ಯನ ಕೂಡ ಕಾಂಬಿನೇಷನ್ ಆಗಿ ಮಾಡ್ತೀವಲ್ಲ, ಅದನ್ನು ಕೂಡ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಸ್ಟವನ್ನು ಕಡಿಮೆ ಉರಿಯಲ್ಲೇ ಇಟ್ಟಿರಬೇಕು. ಒಂದು ಪ್ಯಾನನ್ನು ತಗೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನ ಎಣ್ಣೆನ ತಗೊಂಡು ಅದಕ್ಕೆ ಉದ್ದಿನಬೇಳೆ 1 ಸ್ಪೂನು ಕಡಲೆಬೇಳೆ, ಆಮೇಲಿಂದ ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು. ಸಾಸಿವೆ ಸಿಡಿದಾದ ನಂತರ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡು ಅದನ್ನು ಕೂಡ ಹಾಗೆಯೇ ಬಾಡಿಸಿ ಆದ ನಂತರ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ತಾಯಿದ್ದೀನಿ. ಒಂದು 2 ಸ್ಪೂನ್ ಆಗೋಷ್ಟು, ಚೆನ್ನಾಗಿ ಕಲರ್ ಬರುತ್ತೆ. ಆಮೇಲಿಂದ ಹಸಿಮೆಣಸು ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು 2 ದೊಡ್ಡ ಈರುಳ್ಳಿನ ತಗೊಂಡು ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಗೆಯೇ ಬಾಡಿಸ್ಬೇಕು ಚೆನ್ನಾಗಿ. ಸ್ವಲ್ಪ ಬಾಡಿ ಆದ ನಂತರ ಅದಕ್ಕೆ ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಗೆಯೇ ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ಹಳದಿ ಪೌಡರನ್ನು ಹಾಕ್ಕೊಳ್ಬೇಕು. ಹಳದಿ ಪೌಡರನ್ನು ಹಾಕಿ ಮಿಕ್ಸ್ ಮಾಡಿ ಆದ ನಂತರ 3 ದೊಡ್ಡ ಆಲೂಗೆಡ್ಡೆನ ತಗೊಂಡು ಅದನ್ನು ಮ್ಯಾಶ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದರ ಮೇಲಿಂದ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿದರೆ ಆಲೂಗೆಡ್ಡೆ ಪಲ್ಯ ಕೂಡ ರೆಡಿ ಆಯಿತು. ಇನ್ನು ದೋಸೆ ಹಿಟ್ಟು ಕೂಡ ಹಾಗೆಯೇ 8 ರಿಂದ 9 ಗಂಟೆಗಳ ಕಾಲ ಹಾಗೆ ಫರ್ಮೆಂಟ್ ಆಗೋದಕ್ಕೆ ಬಿಟ್ಟಿದ್ದೆ. ಅದು ಹೇಗೆ ಬಂದಿದೆ ಅಂತ ಒಂದ್ಸರಿ ನೋಡ್ಕೊಂಡು ಬರೋಣ. ಹಾಗಾದರೆ ದೋಸೆ ಹಿಟ್ಟು ಕೂಡ ಹಾಗೆಯೇ ಚೆನ್ನಾಗಿ ರೆಡಿಯಾಗಿದೆ, ಹುಳಿ ಎಲ್ಲ ಬಂದು. ಇನ್ನು ಇದಕ್ಕೆ ಏನೆಲ್ಲ ಹಾಕಬೇಕು ಅಂತ ನೋಡೋಣ ಒಂದ್ಸಲಿ. 2 ಸ್ಪೂನ್ ಆಗೋಷ್ಟು ನಾನಿಲ್ಲಿ ಸಕ್ಕರೆನ ತಗೊಂಡಿದ್ದೀನಿ. ಸಕ್ಕರೆನ ಹಾಕಿ ಕೂಡ ಅಷ್ಟೇ ಸೌಟಿಂದ ಚೆನ್ನಾಗಿ ತಿರುಗಿಸ್ಬೇಕು. 5 ನಿಮಿಷ ಹೀಗೇ ಮಿಕ್ಸ್ ಮಾಡ್ತಾ ಇರಬೇಕು. ಇನ್ನು ಸಕ್ಕರೆ ಹಾಕೋದ್ರಿಂದ ದೋಸೆ ಕಲರ್ ಚೆನ್ನಾಗಿ ಬರುತ್ತೆ, ಕೆಂಪು ಕಲರಲ್ಲಿ ಬರುತ್ತೆ. ಇನ್ನೀಗಾಗಲೇ ನಾನು ತವಾನ ಬಿಸಿಗೆ ಇಟ್ಟಿದ್ದೀನಿ ಸ್ಟವ್ ಮೇಲೆ. ಅದು ಬಿಸಿ ಆದ ನಂತರ 1 ಸೌಟಷ್ಟು ಹಿಟ್ಟನ್ನು ಹೀಗೆ ಹಾಕಿ ನೋಡಿ ಈ ಥರ ಸ್ಪ್ರೆಡ್ ಮಾಡಬೇಕು. ಸ್ಪ್ರೆಡ್ ಮಾಡುವಾಗ ಕೂಡ ಅಷ್ಟೇ ನೋಡ್ಕೊಳ್ಳಿ, ತುಂಬ ತೆಳ್ಳಗೆ ಕೂಡ ಮಾಡಬಾರ್ದು. ಇನ್ನು ಸ್ಟವ್ವಿನ ಉರಿ ಕೂಡ ಹಾಗೆಯೇ ಮೀಡಿಯಮ್ ಊರಿಗಿಂತ ಸ್ವಲ್ಪ ಕಮ್ಮಿ ಇಟ್ಕೊಳ್ಬೇಕು. ಲೋ ಫ್ಲೇಮಲ್ಲ, ಒಂದು ಸ್ವಲ್ಪ ಜಾಸ್ತಿ ಇಟ್ಟರೆ ಸಾಕಾಗುತ್ತೆ. ತುಪ್ಪ ಕೂಡ ಅಷ್ಟೇ, ನಾನಿಲ್ಲಿ 4 ಸ್ಪೂನ್ ಆಗೋಷ್ಟು ತುಪ್ಪನ ಮೇಲಿಂದ ಹಾಕಿದ್ದೀನಿ. ತುಪ್ಪ ಹಾಕಿದಷ್ಟು ಚೆನ್ನಾಗಿ ಅಷ್ಟು ಗರಿಗರಿಯಾಗಿ ಬರುತ್ತೆ. ಉರಿ ಕೂಡ ಅಷ್ಟೇ, ಒಂದು ಸ್ವಲ್ಪ ಅಷ್ಟೇ ಲೋ ಫ್ಲೇಮಿಗಿಂತ ಒಂದು ಸ್ವಲ್ಪ ಜಾಸ್ತಿ ಇಟ್ಕೊಂಡು 4 ರಿಂದ 5 ನಿಮಿಷಗಳ ಕಾಲ ಹೀಗೆ ದೋಸೆನ ಆರೋದಕ್ಕೆ ಬಿಡಬೇಕು. ತುಪ್ಪದಲ್ಲಿ ಚೆನ್ನಾಗಿ ಇದಾಗಬೇಕು, ಅದು ಆರಬೇಕು. ನೋಡಿ ಈ ಥರ ಸ್ಪ್ರೆಡ್ ಮಾಡಬೇಕು. ತುಪ್ಪನ ಎಲ್ಲ ಕಡೆಗೆ ಹರಡುವಂತೆ ಮಾಡ್ಕೊಳ್ಬೇಕು. ತುಪ್ಪ ಎಲ್ಲ ಹಾಕಿ ಆದ ನಂತರ ಕೆಂಪು ಚಟ್ನಿನ ಇದರ ಮೇಲಿಂದ ನಾವೀಗ ಹಾಕ್ತಾ ಬರಬೇಕು. ಚಟ್ನಿ ಕೂಡ ಹಾಗೆಯೇ ತುಪ್ಪದ ಜೊತೆಗೆ ಸರಿಯಾಗಿ ಹೊಂದಬೇಕು. ಎಲ್ಲ ಕಡೆ ಸ್ಪ್ರೆಡ್ ಆಗುವಂತೆ ನೋಡ್ಕೊಳ್ಬೇಕು. ಹೀಗೆ ಸ್ಪೂನ್ನ ಸಹಾಯದಿಂದ ಸುತ್ತಲೂ ಹೀಗೆ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಆಗ ಕಲರ್ ಇನ್ನೂ ಚೆನ್ನಾಗಿ ಬರುತ್ತೆ, ಕೆಂಪಗಾಗಿ ಬರುತ್ತೆ ದೋಸೆ ಅಡಿಭಾಗ. ಇನ್ನು ದೋಸೆ ಹಿಟ್ಟಿಗೂ ಕೂಡ ಅಷ್ಟೇ ಸಕ್ಕರೆಯನ್ನು ಹಾಕಿರೋದ್ರಿಂದ ಕೆಂಪು ಕಲರಲ್ಲಿ ಬರುತ್ತೆ ದೋಸೆ. ತುಂಬಾ ಚೆನ್ನಾಗಿ ಕಲರ್ಫುಲ್ ಆಗಿರುತ್ತೆ. ಆಮೇಲೆ ಕ್ರಿಸ್ಪಿನೆಸ್ ಕೂಡ ದೋಸೆಗೆ ಬರೋದು ಸಕ್ಕರೆಯಿಂದನೇ. ಚಟ್ನಿನ ಮೇಲಿಂದ ಅಪ್ಲೈ ಮಾಡಿ ಆದ ನಂತರ ಆರೋದಕ್ಕೆ ಬಿಡಬೇಕು. ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ಹೀಗೇ ಇರಬೇಕು. ಒಂದು 5 ರಿಂದ 6 ನಿಮಿಷಗಳ ಕಾಲ ಹಾಗೇ ಆರಬೇಕು. ಕಡಿಮೆ ಉರಿಯಿಂದ ಸ್ವಲ್ಪ ಜಾಸ್ತಿ ಇಟ್ಟರೆ ಸಾಕು. ನಾನು ಆಗಲೇ ಹೇಳಿದಂತೆ ಈಗಾಗಲೇ ದೋಸೆ ರೋಸ್ಟ್ ಆಗಿದೆ. ಒಂದು 5 ರಿಂದ 6 ನಿಮಿಷಗಳ ಕಾಲ ಹಾಗೇ ಇಟ್ಟಿದ್ದೆ. ಯಾವ ಥರ ಕಲರಲ್ಲಿ ಬಂದಿದೆ ಅಂತ ನೋಡಿ. ಈಗ ತುಪ್ಪದಲ್ಲೇ ಚೆನ್ನಾಗಿ ರೋಸ್ಟ್ ಆಗಿರೋದು ನೋಡಿ. ಇನ್ನು ಅದರ ಸೈಡಿಂದ ಆಲೂಗೆಡ್ಡೆ ಪಲ್ಯನ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ಮಧ್ಯದಲ್ಲಿ ಹಾಕಿ ಕೂಡ ಅರ್ಧ ಫೋಲ್ಡ್ ಕೂಡ ಮಾಡಿ ಹಾಗೆ ಕೂಡ ದೋಸೆನ ಫೋಲ್ಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ಸೈಡಲ್ಲಿ ಹಾಕಿರೋದ್ರಿಂದ ರೋಲ್ ಮಾಡ್ತಾ ಇದ್ದೀನಿ. ಸೈಡಿಂದ ಎಬ್ಬಿಸುವಾಗ ಕೂಡ ಹಾಗೆಯೇ ದೋಸೆನ ನೋಡ್ಕೊಳ್ಳಿ. ಸೌಟಿನ ಸಹಾಯದಿಂದ ಒಂದು ಕೈಯ ಹೆಲ್ಪ್ ಬೇಕಾದರೆ ಹೀಗೆ ತಗೊಂಡು ರೋಲ್ ಮಾಡ್ತಾ ಹೋಗಬೇಕು. ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಕಲರ್ಫುಲ್ಲಾಗಿ ಬಂದಿದೆ ನೋಡಿ, ಅಷ್ಟು ಚೆನ್ನಾಗಿ ಬಂದಿದೆ. ನಾವು ಸಕ್ಕರೆನ ಕೂಡ ಹಾಕಿರೋದ್ರಿಂದ ಅದು ಕಲರ್ ಕೂಡ ಕೊಡುತ್ತೆ. ಹಿಟ್ಟನ್ನು ರುಬ್ಬುವಾಗ ಕೂಡ ಅಷ್ಟೇ ತುಂಬ ತೀರ ನುಣ್ಣಗೆ ಮಾಡ್ಕೊಳ್ಬಾರ್ದು. ಆಗಲೇ ತೋರಿಸಿರೋ ಥರ ತರಿಯಾಗಿ ರುಬ್ಬಿರಬೇಕು. ಆಗ ದೋಸೆ ಶೈನಿಂಗ್ ಆಗಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿ ಬರುತ್ತೆ. ಆಮೇಲಿಂದ ಗರಿಗರಿಯಾಗಿ ಬರೋದಕ್ಕೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಅದು. ಇನ್ನೊಂದು ದೋಸೆನ ಕೂಡ ಇದೇ ಥರನೇ ಮಾಡೋಣ. ನಾನಿಲ್ಲಿ ನಾನ್ ಸ್ಟಿಕ್ ತವಾನ ತಗೊಂಡಿರೋದ್ರಿಂದ ಅದರ ಮೇಲೆ ಎಣ್ಣೆ ಎಲ್ಲ ಬಿದ್ದರೆ, ನಾವೀಗಾಗಲೇ ದೋಸೆ ಮಾಡಿರೋದ್ರಿಂದ ಎಣ್ಣೆ ಬಿದ್ದರೆ ದೋಸೆ ಹಿಟ್ಟು ಹಾಕುವಾಗ ಅದು ಎದ್ದು ಬರುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಅದನ್ನು ಕಾಟನ್ ಬಟ್ಟೆಯಿಂದ ಒರೆಸಿ ಸ್ವಲ್ಪನೂ ಎಣ್ಣೆ ಅಂಶ ಇಲ್ಲದೇ ಇರೋ ಥರ ನೋಡ್ಕೊಳ್ಬೇಕು. ಆಮೇಲೆ ದೋಸೆ ಹಿಟ್ಟನ್ನು ಹೀಗೆ ಹಾಕಿ ಸ್ಪ್ರೆಡ್ ಮಾಡ್ತಾ ಬರಬೇಕು ನೋಡಿ ಈ ಥರ. ತುಪ್ಪ ಕೂಡ ಅಷ್ಟೇ ಬೇಕಾದಷ್ಟು ಹಾಕ್ಕೊಳ್ಬೋದು, 2 ಸ್ಪೂನ್ ಆದರೂ ನಡೆಯುತ್ತೆ.
ಆದರೆ ತುಂಬ ಗರಿ ಗರಿಯಾಗಿ ಬರಲ್ಲ. ಜಾಸ್ತಿ ತುಪ್ಪ ಹಾಕಿದಷ್ಟು ಚೆನ್ನಾಗಿ ಕ್ರಿಸ್ಪಿನೆಸ್ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ತುಪ್ಪದ ಬದಲಾಗಿ ಎಣ್ಣೆನ ಕೂಡ ಹಾಕ್ಕೊಳ್ಬೋದು. ತೆಂಗಿನ ಎಣ್ಣೆನ ಹಾಕೋದ್ರಿಂದ ಅದು ಕೂಡ ಹೀಗೇ ಬರುತ್ತೆ. ಆದರೆ ನಿಮಗೆ ಸ್ಮೆಲ್ ತುಪ್ಪದಲ್ಲೇ ಚೆನ್ನಾಗಿ ಬರೋದು. ಮಸಾಲೆ ದೋಸೆ ಅಂತ ಅನ್ನುವಾಗ ತುಂಬಾ ಸ್ಮೆಲ್ ಇರುತ್ತಲ್ಲ, ಅದು ತುಪ್ಪದಲ್ಲೇ ಬರುತ್ತೆ. ಈಗಾಗಲೇ 2ನೇ ದೋಸೆ ಕೂಡ ರೆಡಿಯಾಗಿದೆ. ಇದಕ್ಕೆ ಕೂಡ ಹಾಗೆಯೇ ನಾನು ಮುಂಚೆ ಮಾಡಿದಂತೆಯೇ ಆಲೂಗೆಡ್ಡೆ ಪಲ್ಯನ ಸೈಡಿಗೆ ಹಾಕಿ ರೌಂಡ್ ಫೋಲ್ಡ್ ಮಾಡ್ತಾ ಬರ್ತೀನಿ. ಮಿಡ್ಲಲ್ಲಿ ಹಾಕಿ ಮಾಡಿದರೆ ಅದು ಇನ್ನೊಂದು ರೀತಿಯಾಗಿ ಬರುತ್ತೆ, ಅದು ಕೂಡ ಚೆನ್ನಾಗಿರುತ್ತೆ. ನೋಡಿ, ಫೋಲ್ಡ್ ಮಾಡುವಾಗ ಕೂಡ ಅಷ್ಟೇ, ಒಂದು ಸೌಟಿಂದ ಹೀಗೆ ಮಾಡೋದ್ರಿಂದ, ಸೌಟಿನ ಸಹಾಯದಿಂದ ಹೀಗೆ ರೋಲ್ ಮಾಡ್ಕೊಂಡು ಬರೋದ್ರಿಂದ ಈಸಿಯಾಗಿ ಫೋಲ್ಡ್ ಮಾಡೋದಕ್ಕೆ ಬರುತ್ತೆ ನಮಗೆ. ಕೆಂಪು ಚಟ್ನಿ ಕೂಡ ಹಾಗೆಯೇ ಸರಿಯಾಗಿ ಅಪ್ಲೈ ಮಾಡಿದರೆ ಈ ಥರ ಕಲರ್ ಕೂಡ ಬರೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಅದು ನೋಡಿ, ಟ್ರಾನ್ಸ್ಪರೆಂಟಾಗಿ ಯಾವ ಥರ ಶೈನಿಂಗಲ್ಲಿ ಬರ್ತಿದೆ ನೋಡಿ, ಕಲರ್ ಕೂಡ ಹಾಗೆಯೇ. ಆಮೇಲಿಂದ 3ನೇ ದೋಸೆ ಕೂಡ ಹಾಗೆಯೇ ನೋಡಿ, ಅದೇ ಥರ ಆಲೂಗಡ್ಡೆ ಪಲ್ಯನ ಸೈಡಿಗೆ ಹಾಕ್ಕೊಂಡು ಅದನ್ನು ಕೂಡ ರೋಲ್ ಮಾಡ್ತಾ ಇದ್ದೀನಿ ಹೀಗೇ. ಇನ್ನು ನಾನ್ ಸ್ಟಿಕ್ ತವಾ ಬೇಡ ಅನ್ನೋರು ಈಚೆ ಕಾವಲಿಯಲ್ಲಿ, ಕಬ್ಬಿಣದ ಕಾವಲಿಯಲ್ಲಿ ಕೂಡ ಮಾಡಬಹುದು. ಈ ಥರದ ದೋಸೆನ ಹೀಗೇ ಮಾಡಿದರೆ ಆಯಿತು. ಮೆಥಡ್ ಎಲ್ಲ ಸೇಮ್ ಆಗಿರುತ್ತೆ. ಇನ್ನು ದೋಸೆ ಯಾವ ಥರ ಬಂದಿದೆ ಅಂತ ನೋಡೋಣ. ಸೌಂಡ್ ನೋಡ್ತಾ ಇರ್ಬೋದು ನೀವು, ಯಾವ ಥರ ಸೌಂಡ್ ಬರ್ತಿದೆ ಅಂತ. ತುಂಬಾ ಚೆನ್ನಾಗಿ ಗರಿ ಗರಿಯಾಗಿ ಬಂದಿತ್ತು. ಹೋಟೆಲ್ ಶೈಲಿಯಲ್ಲೇ ಮಸಾಲೆ ದೋಸೆನ ಹೇಗೆ ಮನೆಯಲ್ಲೇ ಮಾಡೋದು ಅಂತ ನೋಡ್ಕೊಂಡು ಬಂದ್ರಿ ಅಲ್ವಾ. ಮನೆಯಲ್ಲಿ ಇದನ್ನು ನೀವು ಟ್ರೈ ಮಾಡಿ ನೋಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ. ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ನನಗೆ. ಹಾಗೆಯೇ ಮುಂದಿನ ಇನ್ನೊಂದು ಹೊಸ ರುಚಿಯೊಂದಿಗೆ ನಾನು ನಿಮ್ಮನ್ನು ಸಿಗ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ನಮಸ್ಕಾರ.